ಆತಲ್ಲ, ಇಷ್ಟರ ತನಕ ಹೋಗಿದ್ದು ಆತು, ಇಷ್ಟೆಲ್ಲ ಮಾಡಿದ್ದು ಆತು. ಇನ್ನು ಮೇಲೆ ಮಾತ್ರ ಅವ್ರ ಮನೆ ಸುದ್ದಿಗಾಗಿ ಹೋಗೋದು ಬೇಡ. ಅವ್ರ ಮನೆ ಸುದ್ದಿಗೆ ಅಂದರೂ ಹೋಗಲೇಬಾರ್ದು ಅನ್ನೋದೇನಲ್ಲ, ಈ ಕಳ್ತನದ ವಿಚಾರಕ್ಕೆ ಹೋಗೋದು ಬೇಡ. ಪೊಲೀಸ್ನವ್ರಿಗೆ ಹೆಂಗೆ ಗೊತ್ತಾಗ್ಯದಲ್ಲ, ಅವ್ರು ನೋಡ್ಕಿತಾರೆ. ನಾವು ಮತ್ತೊಂದು ಥರದ ಪತ್ತೇದಾರಿಕೆ ಮಾಡೋಕ್ಕೆ ಹೋಗೋದು ಬೇಡ. ಅಲ್ಲಿ ಅವು ಕಡಿಕೆ ಗ್ರಾಚಾರ ಕೆಟ್ಟಾಗ ಯಾರ ಮೇಲೋ ಹೋಗ್ಬೇಕಾಗಿದ್ದು ಮತ್ತಾರ ಮೇಲೋ ಹೋಗಂಗೆ ಆಗಿತ್ತು. ಕಣ್ಣು ಇಟ್ಕೊಂಡ್ರೆ ಈಗ ಹಗಲು ರಾತ್ರಿ ಒಬ್ಬನೊಬ್ಬನೇ ಇತ್ಲಾಗೆ ತಿರುಗಾಡ್ತಿರೋದು ಯಾಕೆ ಬೇಕು? ಏನ ದೇವರು ಕಾವಲು ಹೆಂಗಾರು ಒಂದು ಕಾಪಾಡ್ತಾನೆ ಅಂತ ನೋಡ್ಕೊಳೋದು ಇಲ್ಲ. ಇದು ಭಾಳ ಕಡ್ಗಾಲೆ ಬಂತು ನಮ್ಮೂರಿಗೆ. ಯಾರೋ ಊರು ಮನೆಯರಯ್ಯ, ಊರು ಮನೆಯವರಲ್ಲದೆ ಬೇರೆ ಯಾರು ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರ ಮನೇಲಿ ಯಾರು ಎಷ್ಟೊತ್ತಿಗೆ ಇರ್ತಾರೆ ಅಂತ ಹೇಳಿ ನೋಡ್ತಿರ್ತಾರೆ. ಅವರು ಆ ಮುದುಕಿಗೆ ಈ ವಯಸ್ಸಿಗೆ ಬೇಕಿತ್ತು ಅಂತ ತಿರ್ಪಾಟ. ಮನೆ ಬದಿ ಇದ್ದಿದ್ರು ಇಷ್ಟೆಲ್ಲ ಆಗೋಕ್ಕೆ ಇರಲ್ಲ. ಅವರು ಅಪಾರ ತಕ್ಕ ಪಾಪ ಮನೆಯಲ್ಲೇ ಇರ್ತಿದ್ರು, ಜನಕ್ಕೆ ಒಂದು ಅಂಜಿಕೆ ಇರ್ತಿತ್ತು. ಇವು ಗಂಡ ಹೆಂಡತಿ ಟಕ್ಕ ಟಿಕ್ಕ ಅಂತ ಗೊತ್ತಿತ್ತು ಜನಕ್ಕೆ, ಹಿಂಗೆ ಮಾಡ್ತಾರೆ ಅಂತ. ಅಲ್ಲ ಹೇಳೋಕ್ಕೆ ಅಯ್ಯೋ ಪಾಪಣ್ಣರು ಬಾಗಿಲು ಚಿಲ್ಕ ಹೇಳ್ಕೊಂಡು ಹೋಗಿದ್ದ ಒಂದು ಗಳಿಗೆ ಒಳಗೆ ಅಂತ. ಶಿವರಾಮನ ಹೆಂಡತಿ ಸಂಘದ ಮೀಟಿಂಗಿಗೆ ಹೋಗಿದ್ದಂತೆ. ಅಲ್ಲೇ ಸಂಘದ ಮೀಟಿಂಗ್ ಅಂದರೆ ಬಾರೆ ಅಲ್ಲ, ಅಲ್ಲಿ ಬೆಳಲೆ ಮನ್ನೊಂಡಲ್ಲೇ ಮೀಟಿಂಗ್ ಆಗೋದಂತ ಅವ್ರದ್ದು. ಎಷ್ಟು ದೂರ? ಬೆಳಲೆ ಮರಕ್ಕೂ ಅವ್ರ ಮನೆಗೆ ಎಷ್ಟು ದೂರ? ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಮಾತುಕತೆ ಮಾಡ್ಕೊಂಡು ಹೋಗೋರೊಳಗೆ ಇಲ್ಲ. ಹಿಂದಿನ ದಿನವೇ ಸಂಘದ ಸಾಲ ಕಟ್ಟೋಕ್ಕೆ ಅಂತ ತಂದು ಕೊಟ್ಟಿದ್ದು 30,000 ರೂಪಾಯಿ ಅಂತೆ. ಇದೇ ಸಂಘದ ಚೀಲದ ಜೊತೆನೇ ತಗೊಂಡು ಹೋಗಿದ್ರು ಹೋಗ್ಬೋದಿತ್ತ. ಅಲ್ಲಿಟ್ಟಾಗಿ ಗೊತ್ತಿದ್ದರೆ ಯಾರೋ ಮಾಡಿದ ಕೆಲಸ ಇದು. ಓ, ಸಂಘದ ಮೀಟಿಂಗಿಗೆ ಹೋದಾಗಲೇ ಆಗಿದ್ದಂತ. ಮತ್ತೆ ನಂಗೆ ಯಾರೋ ಹೇಳಿದ್ರು ಸಂಘದ ದುಡ್ಡು ಕೊಟ್ಟೆ ಬರೋಕ್ಕೆ ಹೋಗಿತ್ತಂತೆ. ಇದಕ್ಕೆ ಬ್ಯಾಂಕಿಗೆ ಹೋಗಿ ಬರೋರೊಳಗೆ ಮನೇಲಿ ಹಿಂಗೆ ಆಗ್ಯದಂತೆ ಅಂತ ಹೇಳಿದ್ರಲ್ರಿ. ಏನಪ್ಪ, ಜನಕ್ಕೊಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ಬ್ಯಾಂಕಿಗೆ ದುಡ್ಡು ಕಟ್ಟಕ್ಕೆ ಹೋದಳಾದರೆ ಸಂಘಕ್ಕೆ ಕೊಟ್ಟೋ ದುಡ್ಡು ಮನೇಲಿ ಇಟ್ಟೋತಿತ್ತಾ? ಮನೇಲಿ ಎಂತಕ್ಕೆ ಇಟ್ಟೋತಿತ್ತ? ಓ, ನಿಮಗೆ ಮಿಸ್ಟೇಕ್ ಆಗಿದ್ದು ಅಲ್ಲೇಯ್ಯ. ಸಂಘದ ದುಡ್ಡು ಕಟ್ಟೋಕ್ಕೆ ಅಂತಲೇ ತಂದು ಕೊಟ್ಟಿದ್ದಂತೆ, ಸಾಲ ಕಟ್ಟೋಕ್ಕೆ ಅಂತಲೇ ತಂದು ಕೊಟ್ಟಿದ್ದಂತೆ. ಇವರು ಇಮಲಕ್ಕೆ ತಂದು ಕೊಟ್ಟಿದ್ದಂತೆ, ಸಂಘದ ಸಾಲ ಈ ತಿಂಗಳು ಕಟ್ತೀನಿ ಅಂತ. ಇವರಿಗೂ ಬೇಕಿತ್ತಂತೆ ದುಡ್ಡು, ಎಂತಕ್ಕೆ ಅಗದಿ 30,000 ಬೇಕಿತ್ತಂತೆ. ಹಂಗಾರೆ ಅದು ಎಂತಕ್ಕೆ ಅಲ್ಲಿ ಕೊಟ್ಟು ಮತ್ತೊಂದು ಸತಿ ಬಿಡಿಸ್ಕಿ ಬರೋದಕ್ಕಿಂತ ಇದನ್ನು ಹಿಂಗೆ ಇಟ್ಕೊಳ್ಳೋಣ, ಲೆಕ್ಕ ಬರಿತೀನಿ ಅಂತ ಹೇಳಿ ಬರೆದು ಮನೇಲಿಟ್ಟು ಇವರು ಸಂಘದ ದುಡ್ಡು ಉಳಿದಿದ್ದನ್ನ ಕಟ್ಟಕ್ಕಂತ ಹೋದಾರಂತೆ. ಮನೆಗೆ ಬೀಗ ಹಾಕಿ ಹಿಡಿದ ನೋಡಿದ್ರಲ್ಲ, ಬಂದು ಇದು ಮಾಡ್ಯಾರೆ, ಬೀಗ ಹಾಕಿ ಹೋಗಿದ್ದಂತೆ. ಏನೋ ಬಸ್ಸಿಗೆ ಹೋಗಿದ್ದು ನೋಡ್ಕೊಂಡಾರೆ. ಒಂದು ಬಸ್ಸಿಗೆ ಹೋಗಿ ಅದೇ ಬಸ್ಸಿಗೆ ವಾಪಸ್ ಬರೋಣ ಅಂತ ಹೋದಾರಂತ ಅವರು. ಅಲ್ಲಿ ಅಂಥದ್ದು ಸುಮಾರು ಮಾತುಕತೆ ಆತಂತೆ, ಆ ಬಸ್ಸಿಗೆ ವಾಪಸ್ ಬರೋಕ್ಕಾಗ್ಲಂತೆ. ಬರೋರೊಳಗೆ ಮನೆಗೆ ನೋಡೋರು 30,000 ರೂಪಾಯಿ ಗಂಟಂತೆ. ಪಾಪ ಅಷ್ಟು ದುಡಿಬೇಕಾರೆ ಏನು ಸ್ವಲ್ಪ ದಿನ ಬೇಕಾ? ಅಲ್ಲ ಅಮ್ಮ, ನಿಮ್ಮ ಮನೆ ಒಳಗೆ ಇದ್ದರೂ ನಿಂಗೆ ಎಲ್ಲ ಗೊತ್ತಾಗ್ತದೆ ಮಾತ್ರ ಅಲ್ಲ? ಅಲ್ಲ ಮುದ್ದಣ್ಣಿ, ನಿಂದು ಒಳ್ಳೆ ಖಾತಿ ಆತಲ್ಲ. ಏನು ಮನೆ ಒಳಗೆ ಅಂದ್ರೆ ಮನೆ ಒಳಗೆ ಏನ ಕೂತ್ಕೊಂಡಿರ್ತೀನಿ ನಾನು, ಆಚೆ ಈಚೆಗೆ ಓಡಾಡಲ್ಲ ಒಂಚೂರಾರ. ಏನು ಬಾಯಿಗೇನು ಬೀಗ ಹಾಕಿರ್ತೀನ ನಾನು? ಅದು ಹಿಂಗಿದ್ದ ವಿಚಾರ ಅಂದರೆ ಎಲ್ಲರಿಗೂ ಹಳ್ಳಿ ಹೋಗ್ತದೆ. ಅವ್ರು ಹಂಗೆ ಹೇಳಿದ್ರು, ಭಾಳ ಜಾಗ್ರತೆ ಇರಬೇಕು, ಅಷ್ಟೊತ್ತಿನೊಳಗೆ ಹಿಂಗಾಗ್ಯದಂತೆ ಅಂತ. ನಾನು ಮರಯ್ಯ ಎಂತ ಒಂಚೂರು ಬರೋ ಬಂಗಾರ ಅದೇ, ನಿನ್ನ ಅಪ್ಪ ಹೇಳಿದ್ರೆ ಮಾತು ಕೇಳಲ್ಲ, ದುಡ್ಡು ಮನೆಯಲ್ಲೇ ತಂದು ಇಟ್ಕೋತಾರೆ. ಯಾರು ಕೇಳಿದ್ರು ಹೋಗಿ ಬ್ಯಾಂಕಿಗೆ ಹೋಗಿ ತಂದು ಕೊಡ್ತೀನಿ ಅನ್ಬೋದು. ಬಡ್ಡಿ ಆಸೆ. ಮತ್ತು ಈಗ ಯಾರು ಇಸ್ಕೊಂಡು ಹೋದರೆ ಈ ಕಳ್ಳರ ಗುಂಪಲ್ಲದಾರ, ಇನ್ನೆಂತದ ತಂದು ಕೊಟ್ಟಂಗೆ ಮಾಡ್ಕೊಂಡು ಒಂದೇ ಬಂದು ಮಾಯಕದಲ್ಲಾರು ತೊಗೊಂಡು ಹೋದ್ರೆ ಹೆಂಗೆ ಅಂತ ಮಾಡೋದ? ಭಾಳ ಜಾಗ್ರತೆ ಇರ್ಬೇಕಾ ಮುದ್ದಣ್ಣೆ. ಅಯ್ಯೋ, ನಾನು ಹಂಗಾರೆ ಫಸ್ಟು ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ಬೇಕಪ್ಪ, ಒಂಚೂರು ಜಾಗ್ರತೆ ಇರು ಅಂತ. ನಮ್ಮ ಮನೆಯಲ್ಲೂ ಅಪ್ಪ ದುಡ್ಡು ತಂದು ಇಡ್ತಾರೆ, ಅಮ್ಮ ಎತ್ಲಗಾರು ಹೋಗ್ತಿರ್ತದೆ ಬಾಗಿಲು ಚಿಲ್ಕ ಹಾಕಿಂಡು. ಫಸ್ಟ್ ಅಮ್ಮಗೆ ಫೋನ್ ಮಾಡಿ ಹೇಳಬೇಕು. ಅಲ್ಲ, ಇಲ್ಲಿಗೀಗ ನಮ್ಮ ಅಮ್ಮಗೆ ಅಪ್ಪಗೆ ಗೊತ್ತಾಗ್ಯದಂತೆ, ಅಲ್ಲಿ ಕಾಲ್ಬುಡ್ದಲ್ಲಿದ್ದರಿಗೆ ಅವ್ರಿಗೆ ಗೊತ್ತಾಗಲ್ಲ ಅಲ್ಲಿ ಏನಾಗಿದೆ ಅಂತ. ನೀನೀಗ ಫೋನ್ ಮಾಡಿ ಜಾಗ್ರತೆ ಹೇಳ್ಬೇಕಾ? ನಿನ್ನ ಜಾಗ್ರತೆಯಲ್ಲಿ ನೀನಿರು ಸಾಕು. ಒಂದು ಪಕ್ಷ ಫೋನ್ ಮಾಡಿ ಹೇಳಿದ್ರೆ ನಿಂಗೆ ಏನು ದಂಡ ಆಗ್ತದೆ ನೋಡೋಣ ಹೇಳ. ಹೇಳ, ಕೆಲವೊಂದು ಸತಿ ಗೊತ್ತಾಗಲ್ಲ, ಅವರೆಲ್ಲ ಬೈಲಾಡ್ದೆ ಮನೆಯಲ್ಲೇ ಇದ್ರೆ ಹೆಂಗೆ ಗೊತ್ತಾಗ್ತದೆ?
ಅದು ಹೇಳೋ ಸುಳ್ಳೇನಲ್ಲ. ಮನೇಲಿ ದುಡ್ಡು ತಂದು ಇಟ್ಟಾಗ ಭಾಳ ಜಾಗೃತಿ ಇರಬೇಕು ಮರಯ್ಯ. ದುಡ್ಡು ತಂದು ಇಟ್ಕೊಂಡಾಗಲೇ ಜಾಗ್ರತೆ ಇರಬೇಕು. ಮುದಣೆ ನೀನು ಮಾತ್ರ 6-6:15 ಅನ್ನಷ್ಟೊತ್ತಿಗೆ ಮನೆಗೆ ಬಂದು ಬಿಡ್ಬೇಕು ನೋಡಿ ಹೇಳಿನಿ. ಒಬ್ಬನೇ ಬೈಕಲ್ಲಿ ಗೀಕಲ್ಲಿ ಹಂಗೆ ಓಡಾಡೋದು ಬೇಡ. ಎಂಥ ಮಿಷನ್ ಅಂತ ಒಂದು ತಂದ್ಕೊಂಡು ಅಲ್ಲಿ ಇಟ್ಕೊಂಡಿರಿ, ಅದನ್ನು ತಂದು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು ಇಟ್ಕೋಬೋದಿತ್ತು ನಿನ್ನ ಅಪ್ಪ ಹೇಳ್ದಂಗೆ. ಹಗಲು ರಾತ್ರಿ ಅಂತ ಅಲ್ಲಿಗೆ ಹೋಗೋದು, ಯಾರು ಈಗ ಆರ್ಡ್ರ್ ಕೊಟ್ಟರೋ ದುಡ್ಡು ಕೊಟ್ಟಿದ್ದನ್ನ ಕೈಯಲ್ಲಿ ಹಿಡ್ಕೊಂಡು ಬರೋದು ಅವೆಲ್ಲ ಮಾಡಲೇಬೇಡ. ಈಗಲೇ ಹೇಳಿನಿ ನೋಡು, ಅದು ಏನಿದ್ರು ನಿಮ್ದು ಹಗಲತ್ತೇ ಆಗ್ಬೇಕು. ಅಯ್ಯೋ ಮಾರತಿ ತೆಗಿಯತ್ಲಾಗ ನೀನೊಬ್ಳು ಹೊಗ್ಲತ್ತೇನು ಕಳ್ರಿಗೆ ಹೆದರಿಕೆ ಅಂತ ಮಾಡಿಯ? ಹಂಗಿದ್ದು ಕಳ್ರ ಅಲ್ಲ ಅವರು. ಅವ್ರು ಎದಲ್ಲಿ ನಣನೇ ಕೊಟ್ಟಿದೆ. ಹೊಗಲು ರಾತ್ರಿ ಅನ್ನೋದೇನಿಲ್ಲಪ್ಪ. ಮೊನ್ನೆ ಪಾಪಣ್ಣನ ಮನೇಲಿ ಹೊಗ್ಲತ್ತೇ ಅಲ್ಲ ಹಿಂಗಾಗಿದ್ದ. ಏನು ಕತ್ಲಾಗಿತ್ತಾ? ಒಂದು ಶಿವರಾಮನ ಮನೇಲಿ ಹೊಗ್ಲತ್ತೇಯಪ್ಪ, ಕತ್ಲಿಗೇನಲ್ಲ. ಏನಪ್ಪ ಕಾಲ ಎಲ್ಲಿಗೆ ಬಂತು. ಹೆಂಗಸ್ರ ಮಕ್ಕಳು ಯಾರು ಒಬ್ರೊಬ್ಬರೇ ಓಡಾಡೋ ಅಂತ ಇದೆ ಅಲ್ಲ. ಕೊಳ್ಳಗಿನ ಸ್ವರ ಸ್ವಲ್ಪ ಜಾಗೃತಿ. ಮನೇಲಿ ಹೆಂಗಸ್ರು ಸುಮ್ಮನೆ ಅವನ್ನೆಲ್ಲ ತೆಗೆದಿಟ್ಟು ಮಾರಾಟದವನ್ನೇ ಹಾಕೊಂಡಿದ್ರೆ ಆತಿತ್ತೇನು. ಇನ್ನು ಇಲ್ಲಿ ಮನೆ ಒಳಗೆ ನುಗ್ಗೋದೆಲ್ಲ ಖಾಲಿ ಮಾಡಿದ್ಮೇಲೆ ಹೆಂಗಸ್ರು ಕುತ್ತಿಗೆ ಕೈ ಕೊಡೋದು ಅಷ್ಟೇ ಮಾಡ್ತಾರೆ. ಅಯ್ಯೋ ಅವ್ರ ಮನೆ ಗೊತ್ತಿಲ್ಲ ನಿಂಗೆ. ಅಲ್ಲಿ ರಘುವೀರಣ್ಣರ ಮನೆಗೆ ಹೋಗಲ್ಲೇ ಸೈಟ್ ಮನೆ ಇಲ್ಲನ ಸಾಲಿಗೆ. ಅದರಲ್ಲೇ 4ನೇದ 3ನೇದ ಮನೆ. ಆ ಮನೆ ಹಂಗೆ ನನಗೆ ದೊಡ್ಡಕ್ಕೆ ಕಟ್ಕೊಂಡಾರೆ. ತೊಂದರೆ ಏನಿಲ್ಲ, ಅನುಕೂಲಾಗಿ ಅದಾರಪ್ಪ. ಅಲ್ಲೇ ಮನೆ. ಓ ಅವರನ್ನಮ್ಮ ಮನೆ ಎದುರಿಗೆ ಒಂದೇ ಬುಡದಲ್ಲಿ 2 ತೆಂಗಿನ ಮರ ಹೋದಂಗೆ ಹೋಗ್ಯವಲ್ಲ, ಆ ಮನೆರಾ? ಹ್ಞೂನ ಅವರೇಯ. ತೆಂಗಿನ ಮರ ಅಂದರೆ ಆವಾಗಲೇ ಅದು ಮೊಳಕೆ ಕಟ್ಟಾಗ 2 ಸುಳಿ ಬಂದಿದ್ದಂತೆ, 2 ಮೊಳಕೆ. ನೋಡ್ಬೇಡಿ ಅಂದಿದ್ರಂತೆಲ್ಲ ಇವ್ರು ತಗೊಂಡೋಗಿ ಅದನ್ನು ನಟ್ಟಿದ್ದಂತೆ. ಈ 2 ಮರನೇ ಆತ ಬಂದಂಗೆ ಬಂದವೆ ನೋಡು. ಆಮೇಲೆ ಅವ್ರಿಗೆ ಭಾಳ ಒಂಥರ ದಸೆ ತಿರುಗಿದ್ದು ಎಲ್ಲ ಹೇಳ್ತಾರೆ, ಭಾಳ ಅದೃಷ್ಟಂತೆ. ಹಾಂ, ತೆಂಗಿನ ಕಾಯಿ 2 ಮೊಳಕೆ ಬಂದವ್ರಿಗೆ ಮಾತ್ರ ಅದೃಷ್ಟ. ಉಳ್ದವರೆಲ್ಲ ಏನು ಹಾಳಾಗಿ ದೇಗ್ಲ ಕಂಡು ಹೋಗ್ಯಾರ. ಸುಮ್ಮನಿರು, ಎಲ್ಲ ಮನ್ಸೈನ್ ಬರ್ಮೆ. ದುಡಿತಾರೆ ಕಷ್ಟಪಟ್ಟು ಗಂಡ ಹೆಂಡತಿ ಇಬ್ಬರು ಮಗ ದುಡಿಯಂಗಾಗ್ಯಾನೆ. ಹಂಗೆ ದಿನದಿಂದ ದಿನಕ್ಕೆ ಇದಾತ ಅದಾರೆ. ಇದರಿಂದ ಏನಲ್ಲ. ಅದು ಎಂಥರ ಕಲ್ಬಿದ್ದು ಹೋಗ್ಕೊಂಡ್ಲೆ ನಮ್ಮ ಜಾಗ್ರತೆಯಲ್ಲಿ ನಾವು ಇರೋಣ ಸ್ವಲ್ಪ. ಹಾಂ, ಏನು ಬಂತು ನಮ್ಮ ಊರಿಗೆ ಅಂತಲೇ ಗೊತ್ತಾಗಲ್ಲಲ್ಲ. ಈ ಥರಕ್ಕೆ ಬಂದುಬಿಡ್ತಲ್ಲ ಅಂತ ಇನ್ನು ಭಾಳ ಜಾಗ್ರತೆಯಾಗಿರ್ಬೇಕಾಗ್ತದೆ. ಈ ಕಾಳು ಮೆಣಸಿನ ರೇಟ್ ಆಗಿದ್ದಕ್ಕೂ ಕೆಳಗೆಲ್ಲ ಎಂಥಾರು ಒಂದು ಮುಳುಗಿಲ್ಲ ಹೊಡ್ಕಿಟ್ಟಿದ್ರೆ ಆತಿತ್ತೇನು. ನಮ್ಮವೇನು ಈ ಸತಿ ಕೇಡಿಗೆ ಬಂದವೆ ಅನ್ಬೇಕು, ಹಂಗೆ ಬಂದದೆ. ಕೊನೆಯೂ ಅಷ್ಟೇ ಅಪ್ಪ, ಸಸ್ತಡ್ತಲ್ಲಿ ಒಂದು ಹಕ್ಕಿ ಮನೆ ಮಾಡ್ಕೊಂಡು ಕತ್ಲಿಗೆ ಹೋಗಿ ಉಳ್ಕೊಳೋದೇ ಸಹಿ ಏನು. ಇಲ್ಲಿದ್ರೆ ಹೇಳೋಕ್ಕಾಗಲ್ಲ. ಹೊತ್ತು ಮರದಲ್ಲಿ ಕೊನೆ ತಗೊಂಡೋದ್ರೆ ಏನು ಯಾರನ್ನು ಕೆಡಿಸ್ತದೆ. ಹೆಂಗೂ ಈಗ ಹಸಿ ಉದ್ರೆ ತೆಗಿತಾರೆ, ಮಂಡಿಲೂ ತೆಗಿತಾರಂತೆ ಹಸಿ ಉದ್ರು. ಆವಾಗೆಲ್ಲ ಏನು ಇದು ಸುಲಿಬೇಕು ಬೇಯಿಸ್ಬೇಕು ಅದರೆಲ್ಲರೂ ಸಿಕ್ಕಾಕಿತಾರೆ ಅಂತ ಆತಿತ್ತು. ಈಗ ಹಂಗೇನಲ್ಲ. ಹೆಂಗಪ್ಪ ಹೆಂಗೆಲ್ಲ ಈಗ ಮನೆಗೆ ತಂದು ಚೊಕ್ಕ ಮಾಡ್ಕೊಳೋದ. ನಂಗಂತೂ ಜ್ಞಾನ ಮಾಡಿದ್ರೆ ಹಂಗೆ ತಲೆ ಕೆಡ್ಸ್ಕಿಂತ ಕೂತ್ರೆ ಹೌದಪ್ಪ, ಏನಾಗಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವು ಇದ್ರೂ ಸೈ ಬಿಡಿ. ಅಲ್ಲ ಅಮ್ಮ, ಆ ವಿಮಲಕ್ಕನ ಗಂಡ ಕೆಲ್ಸಕ್ಕೆ ಹೋಗೋದು ಇಲ್ಲಿಗೆ? ಯೋ ಮುದ್ದಣ್ಣಿ ತೆಗಿಯತ್ಲಾಗ ಅವ್ರ ಸುದ್ದಿ ಎಂತಕ್ಕ ನಿಂಗಷ್ಟ. ಎಲ್ಲರ ಮನೆಗೂ ಹೋಗ್ತಾರೆ, ಅವ್ರವ್ರ ಮನೆಗೆ ಅನ್ನೋದೇನಿಲ್ಲ. ಹೋಗ್ತಾರೆ ಹಂಗೆ ಕರ್ದರ್ ಮನೆಗೆಲ್ಲ ಹೋಗ್ತಾರಂತವ್ರು. ರಘುವೀರಣ್ಣವ್ರ ಮನೆಗೂ ಹೋಗ್ತಿರ್ಬೇಕು. ಎಂತಕ್ಕೆ ಅಂದರೆ ತನಿಖೆ ಮಾಡೋಕ್ಕೆ ಅಲ್ಲ. ಬಾಯಿಗಿನ ಮತ್ತು ಬಾಯಲ್ಲೇ ಅದೇ ಹೇಳಿನಿ, ಅದ್ರ ಸುದ್ದಿ ಇನ್ನು ಬೇಡ, ನಾವತ್ತು ನಮ್ಮ ಕೆಲಸ ಅಥವಾ ಅನ್ನಂಗೆ ಇರಬೇಕು ಅಂಥೇಳಿ ಮತ್ತೆ ನೋಡು ವಿಚಾರಿಸೋದ ಯಾರು ಏನು ಎತ್ತ. ನೀನು ಒಬ್ಳು ಹಂಗಿದ್ದಾಳೆ, ಎಲ್ಲ ಹೇಳ್ತಿದ್ದೀಯ, ಹೇಳಿಬಿಡು ಮತ್ತೆ ನೋಡು. ಆದ್ರೆ ಸುದ್ದಿ ಇನ್ನು ಬೇಡ. ಇನ್ನು ಪೊಲೀಸ್ನಲ್ಲಿ ಇರೋದೆ ಅಂತಕ್ಕೆ ಮತ್ತೆ ಬರೀ ಸಂಬಳ ತಗೊಳಕ್ಕ ತಿಂಗಳ ಕಂಡು ಹಿಡಿತಾರೆ, ಗೊತ್ತಾಗ್ತದೆ. ಏನಿದೇನು ದೊಡ್ಡ ಇಷ್ಟು ಸಣ್ಣ ಊರಲ್ಲಿ ಇಂತಿಂಥ ಇದರಲ್ಲಿ ಕಳ್ತನ ಮಾಡೋದನ್ನ ಅವ್ರಿಗೊಂದು ಹಿಡಿಯೋಕ್ಕಾಗಲ್ಲ ಅಂದಮೇಲೆ ಮತ್ತೆಂತಕ್ಕೆ